ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡೇ 5 ಆಫ್ ಮೈ ಮಿನಿ ಬ್ಲಾಗ್. ನಿನ್ನೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಹೆವಿ ಸುಸ್ತಾಗಿತ್ತು. ಬಟ್ ಕನ್ಸಿಸ್ಟೆಂಟಿ ಮಿಸ್ ಆಗಬಾರ್ದು ಅಂತೇಳಿ ಲಾಸ್ಟ್ ವೀಕು ಮನೆಗೆ ಹೋದಾಗ ಮಾಡಿದ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಅಪ್ಪ ಕೂಣಿ ಹಾಕಿ ಏಡಿ ಹಿಡ್ಕೊಬಂದಿದ್ರು. ಅಮ್ಮ ಕಾಲು ಮುರಿದು ಸ್ವಲ್ಪ ಕ್ಲೀನ್ ಮಾಡಿಕೊಡು ಅಂತ ಅಂದರು. ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ನಿಮಗೂ ತೋರಿಸೋಣ ಅಂತ. ಏಡಿ ಕಾಲು ಮುರಿತಾ, ದೊಡ್ಡ ಕಾಲು ಯಾವುದು, ಅದು ಹೇಗೆ ರಿಯಾಕ್ಟ್ ಮಾಡುತ್ತೆ, ಸಣ್ಣ ಕಾಲು ಯಾವುದು, ಅದು ಮರಿ ಹಾಕೋ ಜಾಗ ಯಾವುದು ಅಂತ ಎಲ್ಲ ನೋಡಿಕೊಂಡು ಕ್ಲೀನ್ ಮಾಡಿದೆ. ಅಮ್ಮ ಜೊತೆ ಹಿಟ್ಟು ಬೀಸೋಣ ಅಂತ ಕೂತ್ಕೊಂಡೆ. ಅವಾಗ ಅಮ್ಮ ಏನಂತ ಅಂದರು ಅಂದರೆ, ಮಾತ್ರ ತಿಂದ್ಬಿಡು ಮಗ ಸಾಕು. ನನಗಂತೂ ಹೋಗೋಕೆ ನನಗೆ ಹೀಗೆ ಒಂಥರ ಅನಿಸ್ತು. ಸ್ವಲ್ಪ ಯೋಚನೆ ಮಾಡೋದಿಲ್ಲ ನಿಮ್ಮ ಬಗ್ಗೆ. ನಿಮ್ಮಮ್ಮನೂ ಹೀಗೆ ಹೇಳ್ತಾರೆ, ಕಮೆಂಟ್ ಮಾಡಿ. ನೆಕ್ಸ್ಟು ಶೂ ಹಾಕ್ಕೊಂಡು ಕುಡ್ಲು ಹಿಡ್ಕೊಂಡು ತೋಟದ ಕಡೆ ಹೊರಟೆ. ಡೈಲಿ ಅಪ್ಪನೇ ಹುಲ್ಕೊಯ್ತಾ ಇದ್ರು. ಇವತ್ತು ಅವ್ರಿಗೆ ಸ್ವಲ್ಪ ರೆಸ್ಟಲ್ಲಿ ಇರಲಿ ಅಂತ ನಾನೇ ಹುಲ್ಕೊಯ್ಯಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಈ ಹಾವನ್ನ ಸೇಫಾಗಿ ಸೈಡಲ್ಲಿ ಬಿಟ್ಟು ಕೊಟ್ಟಿಗೆ ಹುಲ್ಲು ಹಾಕೋ ಮನೆ ಕಡೆ ಹೊರಟೆ. ಮನೆಗೆ ಬಂದರೆ ಬಿಸಿ ಬಿಸಿ ರೊಟ್ಟಿ, ಏಡಿ ಸಾರು ರೆಡಿಯಾಗಿತ್ತು. ಆಮೇಲೆ ಅಪ್ಪ ನಾನು ಕಾರಲ್ಲಿ ತೀರ್ಥಹಳ್ಳಿ ಕಡೆ ಹೋಗಿ 4 ಬಿಲ್ಟಿಂದ ಅಡಿಕೆ ಮಿಷಿನ್ ನೋಡ್ಕೊಂಡು ಬಂದ್ವಿ. ಅಯ್ಯೋ ಟೈಮ್ ಆಯ್ತಲ್ಲ ಅಂತ ಅಂದ್ಕೊಂಡು ಸ್ವಂತ ಊರನ್ನೇ ನೆಂಟರು ಮನೆ ಮಾಡಿದಂಥ ಬೆಂಗಳೂರು ಕಡೆ ನಾನು ಹೊರಟೆ. ಟ್ರೈನಲ್ಲಿ ಇಷ್ಟು ಜನ ನೋಡಿದ್ಮೇಲೆ ನನಗೆ ಏನು ಫೀಲಿಂಗ್ಸ್ ಅನಿಸ್ತಿದ್ದೆ, ಅವರಿಗೂ ಸೇಮ್ ಫೀಲಿಂಗ್ ಅನಿಸ್ತಿರ್ಬೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಬೆಂಗಳೂರು ಬಂದೇ ಬಿಡ್ತು. ಸೊ ನೆಕ್ಸ್ಟ್ ಮೆಟ್ರೋ ಹತ್ಕೊಂಡು ನಮ್ಮ ಮನೆ ಕಡೆ ನಾನು ಹೊರಟೆ.